₹2,000 ಪ್ಲಸ್ ₹2,000 ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಮಾಹಿತಿ. BPL ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ಶಾಕಿಂಗ್ ಸುದ್ದಿ, ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಅದು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರು, ಈಗ ಮೊದಲಿಗೆ ಒಂದು ಶಾಕಿಂಗ್ ಸುದ್ದಿ ಏನಂತ ನೋಡೋಣ. BPL ರೇಷನ್ ಕಾರ್ಡ್ ಗ್ರಾಹಕರಿಗೆ ಬಂದಿರುವ ಒಂದು ದೊಡ್ಡ ಸುದ್ದಿ. ಜೂನ್ 30 ಕೊನೆ ದಿನಾಂಕ. ನೀವೇನಾದರೂ ಈ ಒಂದು ಚಿಕ್ಕ ಕೆಲಸ ಮಾಡಲಿಲ್ಲಪ್ಪ ಅಂದರೆ ಜುಲೈ ತಿಂಗಳಿಂದ ನಿಮಗೆ ರೇಷನ್ ಸಿಗಲ್ಲ. ನಿಮ್ಮ ರೇಷನ್ ಕಾರ್ಡ್ APL ಆಗಿ ಕನ್ವರ್ಟ್ ಆಗುತ್ತೆ. BPL ರೇಷನ್ ಕಾರ್ಡ್ದಾರರು ಕಡ್ಡಾಯವಾಗಿ ಜೂನ್ 30 ಒಳಗಡೆ BPL ಕಾರ್ಡ್ ಮೇಲೆ ಎಷ್ಟು ಸದಸ್ಯರಿದ್ದಾರೋ ಅಷ್ಟು ಸದಸ್ಯರ ಬೆರಳಚ್ಚು ನೀಡೋದರ ಮೂಲಕ ಈ KYC ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಾಗಿರ್ಬೋದು, ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಬೇಗನೆ ಜೂನ್ 30 ಒಳಗಡೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಲೇಬೇಕು. ಇಲ್ಲವಾದಲ್ಲಿ ನಿಮ್ಮ ಕಾರ್ಡು ರದ್ದಾಗಿ BPL ಇದ್ದುದನ್ನು APL ಮಾಡಲಾಗುತ್ತೆ. ಮತ್ತು ಈಗಾಗಲೇ ಲಕ್ಷಾಂತರ ಕಾರ್ಡುಗಳನ್ನು ಗುರುತು ಮಾಡಿ ಸರ್ಕಾರವೇ ಖುದ್ದು ಯಾರು ಒಂದು ಆಧಾರ್ ದೃಢೀಕರಣ ಮಾಡಿಸಿಲ್ವೋ ಅಂತವರ ಕಾರ್ಡುಗಳು ಈಗಾಗಲೇ APL ಅನ್ನಾಗಿ ಕನ್ವರ್ಟ್ ಮಾಡಲಾಗಿದೆ. ಇನ್ನು ಕೆಲವರ ಕಾರ್ಡುಗಳನ್ನು APL ಕನ್ವರ್ಟ್ ಆಗಿ ಮಾಡಲು ಶುರು ಮಾಡಲಾಗಿದೆ. ಜೂನ್ 30 ಕೊನೆ ದಿನಾಂಕ. ಯಾರು ಆಧಾರ್ ದೃಢೀಕರಣ ಈ KYC ತಮ್ಮ ರೇಷನ್ ಕಾರ್ಡ್ಗೆ ಮಾಡೋದಿಲ್ಲ ಅಂತವರ ಒಂದು ಖಾತೆಯಿಂದ BPL ಅನ್ನು ಡಿಲೀಟ್ ಮಾಡಿ APL ಮಾಡಲಾಗುತ್ತೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಮಾಹಿತಿ. 20 ಕಂತು ಹಣವನ್ನು ಈಗಾಗಲೇ ಜಮೆ ಮಾಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಕಾಂಗ್ರೆಸ್ ಸರ್ಕಾರ ₹40,000 ಅವರ ಅಕೌಂಟ್ಗೆ ಜಮೆ ಮಾಡಿದೆ. ಒಂದು ಕಂತು, ಎರಡು ಕಂತು, ಮೂರು ಕಂತಲ್ಲ, ಬರೋಬ್ಬರಿ 20 ಕಂತನ್ನು ಜಮೆ ಮಾಡಲಾಗಿದ್ದು ಈಗಾಗಲೇ ಬರೋಬ್ಬರಿ 20 ಕಂತಂದ್ರೆ ಒಂದು ಕಂತಿಗೆ 2,000, 20 ಕಂತಿಗೆ ₹40,000 ಅಕೌಂಟ್ಗೆ ಜಮೆ ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಗೃಹಲಕ್ಷ್ಮಿಯರಿಗೆ. ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಹಾಗೆ 20 ಕಂತಿನ ಹಣ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಬಂದಿಲ್ಲ. ಆದರೆ ಕೆಲವು ಜಿಲ್ಲೆಗಳಲ್ಲಿ 19, 20 ಕಂತು ಸೇರಿಸಿ 4,000 ಜಮೆ ಮಾಡಲಾಗಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ 20 ಕಂತಿನ ಹಣ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂತವರ ಖಾತೆಗೂ ಆದಷ್ಟು ಬೇಗನೆ ಜೂನ್ ತಿಂಗಳು ಮುಗಿಯೋದ್ರೊಳಗೆ ಅವರ ಖಾತೆಗೆ 20 ಕಂತಿನ ಹಣ ಬರುತ್ತೆ. 21ನೇ ಕಂತಿನ ಹಣವನ್ನು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಕುಟುಂಬದ ಮಹಿಳೆಯರಿಗೆ ₹2,000 ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಖಾತೆಗೆ ಬಂದು ಸೇರಲಿದೆ. ಯಾರಿಗೆ 19 ಕಂತು ಹಣ ಬಂದಿಲ್ಲ, 20 ಕಂತಲ್ಲಿ ಸೇರಿಸಿ 2,000 ಪ್ಲಸ್ 2,000 ಹಣವನ್ನು ಜಮೆ ಮಾಡಲಾಗುತ್ತೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಬರ್ತಾ ಇದೆ. ನಿಮಗೇನಾದರೂ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಎಷ್ಟು ಕಂತಿನ ಹಣ ಬಂದಿಲ್ಲ ನಮಗೆ ಕಮೆಂಟಲ್ಲಿ ತಿಳಿಸಿ. ನಾವು ನಿಮಗೆ ಯಾವಾಗ ಬರುತ್ತೆ ಅಂತ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಮತ್ತು ವಿಡಿಯೋಗೆ ಕಡ್ಡಾಯವಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಇದಕ್ಕಂದರೆ ನಿಮಗೋಸ್ಕರ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿ ಮಾಡಿಸೋ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತು ಹಣ ನಿಮಗೆ ಬಂದಿದೆ, ಎಷ್ಟು ಕಂತು ಹಣ ಬಂದಿಲ್ಲ ಅದು ನೀವು ಚೆಕ್ ಮಾಡ್ಬೋದು. ಆನ್ಲೈನ್ ಮೂಲಕನೂ ಕೂಡ ನೀವು ಚೆಕ್ ಮಾಡ್ಬೋದು. ಅದು ಯಾವ ಥರ ಅಂತ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಡಲಿದ್ದೇವೆ. ಹೀಗಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ. ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪಾರ್ಟ್ 2 ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ.